नमस्कार, स्वागत है आपका टीवी 22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की ओर। ರೈತ ವಿರೋಧಿ ಸರ್ಕಾರಕ್ಕೆ ರೈತರ ಕೂಗು ಕೇಳಿಸಿಕೊಳ್ಳದ ಸರ್ಕಾರಕ್ಕೆ ರೈತರ ಕಣ್ ತೆರೆದು ನೋಡದ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಮಾಡಿದ ಸರ್ಕಾರಕ್ಕೆ ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರಿಕೆ ಮಾಡಿದ ಸರ್ಕಾರಕ್ಕೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ರೈತರ ಮೋಸ ಮಾಡುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ರೈತ ಕಣ್ಣಲ್ಲಿ ನೀರು ತರಿಸುವಂತ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಟ್ರಂಪ್ ಮಾತನ್ನು ಕೇಳಿ ಸರ್ಕಾರ ನಡೆಸುತ್ತಿರುವ ಮೋದಿ ಅವರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಪೆಟ್ರೋಲ್ ಡೀಸೆಲ್ ದರವನ್ನು ಹೆಚ್ಚಿಗೆ ಮಾಡುವಂತ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ರಸಗೊಬ್ಬರ ದರವನ್ನು ಹೆಚ್ಚಳ ಮಾಡದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಎಲ್ಪಿಜಿ ಹಾಗೂ ಸಿಎನ್ಜಿ ಗ್ಯಾಸ್ ದರ ಹೆಚ್ಚಳ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕಳೆದ 12 ದಿವಸಗಳಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಯಾವ ಸಾಬೂನು ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪದೇ ಪದೇ ರೈತರ ವಿಷಯದಲ್ಲಿ ಆಟ ಆಡ್ತಾ ಇದ್ದಾವೆ. ಇತ್ತೀಚೆಗೆ ರಸಗೊಬ್ಬರದ ಬೆಲೆ ಹತ್ರ ದುಪ್ಪಟ್ಟು ಮಾಡ್ಯಾರ, ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚು ಮಾಡಿದರು. ಇದು ಕಾರಣಾಂತರ ದೇಶಗಳ ಮಧ್ಯೆ ಯುದ್ಧ ನಡೆಯಲಾತಲ್ಲ, ಅದನ್ನೇ ನೆಪ ಇಟ್ಕೊಂಡು ಇವತ್ತು 10-11 ರೂಪಾಯಿ ಪ್ರತಿ ಲೀಟ್ರಿಗೆ ಹೆಚ್ಚು ಮಾಡ್ಯಾರ. ಕಡಿಮೆ ಆದಾಗ ಯಾರು ಕಡಿಮೆ ಮಾಡಲಿಲ್ಲ, ಇವರು ಹೆಚ್ಚಾದಾಗ ಹೆಚ್ಚು ಮಾಡ್ತಾರೆ. ಹೆಚ್ಚಾಗಿದ್ದು ಒಟ್ಟು ಕಡಿಮೆನೇ ಮಾಡಂಗಿಲ್ಲ, ಒಮ್ಮೆ ಕಡಿಮೆ ಮಾಡಂಗಿಲ್ಲ ಇವರು. ಇದು ಉದ್ದೇಶಪೂರ್ವಕವಾಗಿ ದೇಶದ ರೈತರನ್ನ ಹಾಳು ಮಾಡುವಂತ ಒಂದು ಹುನ್ನಾರ ದೇಶದ ಪ್ರಧಾನಿಯವರು ಮಾಡಾಕತ್ತಾರ. ಈ ಕೃಷಿ ಮೇಲೆ ಎಷ್ಟು ವ್ಯತಿರಿಕ್ತ ಪರಿಣಾಮ ಬೇರೆದಪ್ಪ ಅಂತಂದ್ರೆ, ಮುಂಗಾರಂಗ ಮನೆಯಲ್ಲಿ ಬಿತ್ತನೆ ಕಾರ್ಯಕ್ಕೆ ರೈತರ ಮುಂದಾಗ್ಯಾರ, ಪೆಟ್ರೋಲ್ ಡೀಸೆಲ್ ಸಿಗೋದಾಗ್ಯದ. ಪೆಟ್ರೋಲ್ ಬಂಕ್ ಹೋದ್ರೆ ಸಾವಿರಾರು ವಾಹನಗಳು ರೈತರ ಟ್ಯಾಂಕ್ ತೊಗೊಂಡು ನಿಂದಿರ್ಬೇಕಲ್ಲಿ, ಡಬ್ಬಗಳು ತೊಗೊಂಡು ಹೋಗ್ಬೇಕಲ್ಲಿ. ಇಂಥ ಪರಿಸ್ಥಿತಿ ಒಳಗೆ ರೈತ ಕೃಷಿ ಹೆಂಗ್ ಮಾಡಬೇಕು? ಪೆಟ್ರೋಲ್ ಡೀಸೆಲ್ ಇಲ್ಲ ಯಾಕಂದ್ರೆ ಕೃಷಿ ನಿಂತೋಕ್ಕದ. ಹಿಂದಕ್ಕೆ ಎತ್ತಿನ ಗಾಡಿ ಒಕ್ಕಲ್ತನ ಇತ್ತು, ಅವೆಲ್ಲ ವಿಜ್ಞಾನ ಯುಗ ಬಂದಿಂದ ಎಲ್ಲ ಒಕ್ಕಲ್ತನ ಹಾಳಾಗಿ ಹೋಗ್ಯದ. ಈಗ ಟ್ರ್ಯಾಕ್ಟರ್ ಯಂತ್ರೋಪಕರಣ ಸಹಾಯದಿಂದ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾರೆ ರೈತರು. ಅದಕ್ಕೆ ಅವಶ್ಯಕ ರೈತರು ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು. ಇದನ್ನ ಪ್ರಧಾನಿ ಮೋದಿ ಅವರು ಅರ್ಥ ಮಾಡ್ಕೋಬೇಕು. ಯುದ್ಧದ ನೆಪ ಇಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಕೊರತೆಯನ್ನು ತೋರಿಸಿ ಹೆಚ್ಚು ಮಾಡುವಂತ ಕೆಲಸ ಮಾಡಿದ್ದಾರೆ. ಕೂಡಲೇ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ಪ್ರತಿಯೊಬ್ಬ ರೈತನ ಕೃಷಿ ಚಟುವಟಿಕೆಗೆ ವಾಹನಗಳಿಗೆ ಡೀಸೆಲ್ ಮತ್ತು ಪೆಟ್ರೋಲ್ ಸರಬರಾಜು ಮಾಡಬೇಕು. ಮತ್ತು ರೈತರಿಗೆ ಆದ್ರೆ ಕೊರತೆ ಅಂತ ಹೇಳ್ತೀರಿ, ಮತ್ತು ನಿಮಗೆಲ್ಲಿ ಬರ್ತದೆ ವಾಹನಗಳಿಗೆ? ಏನು ನೀವಾನದ ಸೈಕಲ್ ತೊಗೊಂಡು ಹೊಂಟಿರ ಅಥವಾ ನಡ್ಕೊತ ಹೊಂಟಿರೋ? ನಿಮ್ಮಿಂದ ಮತ್ತೆ 120 ಗಾಡಿಗಳು ತೊಗೊಂಡು ಹೋಗ್ತೀರಿ, ಅವಕ್ಕೆಲ್ಲ ಎಲ್ಲಿ ಬರ್ತದೆ ಪೆಟ್ರೋಲ್ ಡೀಸೆಲ್? ಅದು ರೈತರಿಗೆ ಕೃಷಿಗೆ ಮಾತ್ರ ಪೆಟ್ರೋಲ್ ಡೀಸೆಲ್ ಕೊರತೆ ಹೇಳಕತ್ತೀರಿ. ಈ ರೀತಿ ಆದ್ರೆ ಮುಂಗಾರ ಬಿತ್ತನೆಯಲ್ಲಿ ತೊಂದರೆ ಆಗ್ತದ, ಕುಂಠಿತ ಆಗ್ತದ. ನಾಳೆ ಆಹಾರ ಉತ್ಪಾದನೆ ಪೆಟ್ಟು ಬಿಡ್ತದೆ ದೇಶಕ್ಕೆ. ಇದನ್ನ ಅರ್ಥ ಮಾಡ್ಕೊರಿ ಮೋದಿಯವರೇ. ನೀವು ಮಾತೆತ್ತಿದ್ರೆ ದೇಶಕ್ಕೆ ಹಚ್ಚ ದಿನ ಅಂತ ಹೇಳ್ತೀರಿ. ಯಾರಿಗೆ ಹಚ್ಚ ದಿನ? ಇದು ನಿಮಗದ.
ನಂದು ಏನೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ ತಿಳ್ಕೊಂಡು ಹೇಳಿ ಇವತ್ತು ನೀವು ದೇಶ ವಿದೇಶಗಳಿಗೆ ತಿರುಗಾಡಿ ಎಂದು ನೀವು ದೇಶದ ಪ್ರಧಾನಿ ಆಗಿರಿ, ಒಟ್ಟು ನೀವು ಭಾರತದೊಳಗೆ ಇಲ್ಲೇ ಇಲ್ಲ ಸರಿಯಾಗಿ, ಬರೀ ಅಂತರ್ಲೆ ಹರಿಯೋದು ವಿಮಾನದಾಗ. ಬರೀ ಅಂಬಾನಿ, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಇಂಥವ್ರ ಪುಟ್ಟಿಯಾಗಿ ನೀವು ಬಿದ್ದೀರಿ. ಅಂಥವ್ರನ್ನ ಕಾಪಾಡ್ಲಿಕ್ಕೆ ದೇಶದ ಪ್ರಧಾನಿ ಆಗಿರೋ ಹೊರತಾಗಿ ಈ ದೇಶಕ್ಕೆ ಅನ್ನ ಹಾಕುವಂತ ಅನ್ನದಾತನ ಪರವಾಗಿ ನೀವು ಯಾರು ಇಲ್ಲ. ಏನು ದೇಶದೊಳಗೆ ಅದಾವ ಇಲ್ಲಿ ಯಾವ ಪಕ್ಷಗಳು ನೀವು ರೈತರ ಉದ್ಧಾರ ಮಾಡೋರಲ್ಲ, ನಿಮ್ಮನ್ನು ಸ್ವಂತ ಉದ್ಧಾರ ಮಾಡ್ಕೊಳತ್ತೀರಿ ನೀವು. ಇದನ್ನೆಲ್ಲ ಬಿಡ್ರಿ. ದೇಶಕ್ಕೆ ಅನ್ನ ಹಾಕುವಂತ ಅನ್ನದಾತ ಒಂದೊಂದು ಸಲ ಸಿಟ್ಟಿಗೇರಿ ಏನಪ್ಪ ಎಷ್ಟೆಲ್ಲ ಬೆಳೆದ್ರು ಕೂಡ ನಮಗೆ ಸಾಲ ಆಗ್ತದೆ, ಸಾಲಗಾರರ ಕಿರುಕುಳ ಹೆಚ್ಚಾಗ್ಯದ, ನಾವೇನು ಬದುಕಬಾರದು ತಿಳ್ಕೊಂಡು ನಿರಂತರ ಆತ್ಮಹತ್ಯೆ ಮಾಡ್ಕೊಳತ್ತಾರ. ಒಂದು ಸಲ ಅವ್ರು ತೆರಿ ಕೆಟ್ಟು ಕೃಷಿಯನ್ನ ಬಂದ್ ಮಾಡಿದ್ರಪ್ಪ ಅಂತಂದ್ರೆ ನೀವೆಲ್ಲ ಸಗಣಿ ತಿನ್ಬೇಕಾಗ್ತದ. ಅದನ್ನ ಅರ್ಥ ಮಾಡ್ಕೊರಿ ನೀವು. ದಿನನಿತ್ಯ ರೈತರ ಪರ ಹೋರಾಟ ಮಾಡೋದಾದ್ರೆ ನೀವ್ಯಾಕಿರ್ಬೇಕು ಅಧಿಕಾರದಲ್ಲಿ? ಬಾಗಿಲಾಕೊಂಡು ಹೋಗ್ಬಿಡ್ರಿ ವಿಧಾನಸೌಧ ಪಾರ್ಲಿಮೆಂಟ್. ನಿಮ್ದು ಯಾರ್ದು ಅವಶ್ಯಕತೆ ಇಲ್ಲ. ಈಗಾದ್ರೂ ಎಚ್ಚೆತ್ತುಕೊಂಡು ಈ ದೇಶದ ರೈತರ ಪರಿಸ್ಥಿತಿ ಏನಾಗಿದೆ, ಅವ್ರು ಯಾಕೆ ಬೀದಿ ಬಿದ್ದು ಹೋರಾಟ ಮಾಡ್ತಾರೆ, ಅವ್ರಿಗೆ ಏನ್ ಸಕ್ಕಸ್ತದ ಅನ್ನೋದು ಅರ್ಥ ಮಾಡ್ಕೋಬೇಕು. ಇವತ್ತು ಪ್ರತಿಯೊಂದಕ್ಕೂ ಹೋರಾಟ, ನೀರು ಬೇಕಾದ್ರೂ ಹೋರಾಟ, ಎಲ್ಲದಕ್ಕೂ ಹೋರಾಟ ಮಾಡೋದಾದ್ರ ನಾವು ಹೋರಾಟ ಹುಟ್ಕೊಂಡ್ರ ರೈತರು. ಅದಕ್ಕೆ ಇನ್ನಾದ್ರೂ ಎಚ್ಚೆತ್ತುಕೋರಿ. ಇನ್ನು ರೈತರು ನಿಮಗ ಬಾರ್ಕೋಲ್ ತಗೊಂಡು ಬೆನ್ನು ಹತ್ತುವಂತ ಕಾಲ ಬಹಳ ದೂರ ಇಲ್ಲ. ಆ ಕಾರಣಕ್ಕಾಗಿ ಅಂತ ಒಂದು ಬಾರ್ಕೋಲ ಏಟ ನಾಳೆ ಏನು ಒಕ್ಕಲ್ತನ ಎತ್ತುಗಳ ಮೇಲೆ ಚಟಾಯಿಸೋದನ್ನ ಬಿಡ್ತೇವೆ. ನಿಮಗೆ ಬಾರ್ಕೋಲ್ ತಗೊಂಡು ಬೆನ್ನು ಹತ್ಬೇಕ ತಿಳ್ಕೊಂಡು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಪೆಟ್ರೋಲ್ ಪಂಪ್ದಲ್ಲಿ ಬಾಟ್ಲಿ ಹಾಗೂ ಮತ್ತೆ ಡಬ್ಬಿ ಹುಡುಗಲ್ಲ ಸೀದಾ ಹೇಳ್ತಾ ಇದ್ದಾರೆ, ಈ ಗಾಡಿ ಖಾಲಿಯಾಗಿ ನಿಂತಿರುತ್ತೆ, ತೊಂದರೆ ಆಗೋದಿಲ್ಲ. ಈಗ ಟ್ರ್ಯಾಕ್ಟರ್ ಅಡವ್ಯಾಗಿರ್ತದ, ಅವ ಕೃಷಿ ಚಟುವಟಿಕೆ ಮಾಡ್ತಾನ, ಹರಗ್ತಾನೋ ಬಿತ್ತಾನೋ, ಆ ಸಂದರ್ಭದಲ್ಲಿ ಡೀಸೆಲ್ ಪೆಟ್ರೋಲ್ ಖಾಲಿ ಆಯ್ತಂದ್ರ ಅದೇ 4 ಮಂದಿ ಕೂಡಿ ಹೊತ್ಕೊಂಡು ಬರಂಗದ ಮಿಷನ್ ಟ್ರ್ಯಾಕ್ಟರ್. ಅಷ್ಟು ಕನಿಷ್ಠ ಪ್ರಜ್ಞೆ ಬೇಡ. ಅವ ಏನ್ ರೈತ ಏನ್ ತರ್ತಾನೋ ಅದ್ರಾಗ ಕೊಟ್ಟು ಕಿಶನ್ ಕಳ್ಸುವಂತ ಕೆಲಸ ಮಾಡ್ಬೇಕು. ಅದನ್ನ ಬಿಟ್ಟು ಟ್ರ್ಯಾಕ್ಟರ್ ತಗೊಂಡ್ ಕಿಶನ್ ಬರ್ರಿ ಅಂದ್ರೆ ರೈತರೇನು ಮೋಸ ಮಾಡ್ತಾರ? ಇನ್ ಹೆಚ್ಚಿಗೆ ಡೀಸೆಲ್ ಪೆಟ್ರೋಲ್ ತಗೊಂಡು ಕುಡಿತಾರ ಅದನ್ನ? ಯಾಕಿದ ಅರ್ಥ? ಇದು ಯಾಕೆ ಅರ್ಥ ಆಗೋದು ಇವ್ರಿಗೆ? ಅವರು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಬಾಟ್ಲಿ ನಿಷೇಧ, ಡಬ್ಬಿ ನಿಷೇಧ ಅಂತ ಹೇಳಿದ್ರೆ ಅದಕ್ಕೇನು ಮಾಡಬೇಕು? ಸಾರ್ವಜನಿಕರ್ಲಿ, ರೈತರು ಇರ್ಲಿ, ಎಲ್ಲರೂ. ಒಬ್ಬ ಪೆಟ್ರೋಲ್ ಗಾಡಿ ಖಾಲಿಯಾಗ ನಿಂತು ಬಿಟ್ಟು ಬಾಟ್ಲಿ ತಗೊಂಡ್ಬಂದಿರ್ತಾನೆ, ಕುಡುದಿಲ್ಲ ಅಂತ ಸೀದಾ ಹೇಳ್ತಾರ ಅವ್ರು. ಕೊಳ್ಳೇಬೇಕವ ರೈತ. ಅಲ್ಲಿ ಟ್ರ್ಯಾಕ್ಟರ್ ನಿಲ್ಸತ್ತಾನ, ಇಲ್ಲಿ ಡಬ್ಬಿ ತಗೊಂಬರ್ತಾರ, ಏನ್ ತರ್ತಾರ ಕಾಯಿ ಕೊಟ್ಟು ಕಳ್ಸ್ಬೇಕು. ಅದು ಖಾಲಿ ಆಯ್ತಂದ್ರೆ ಏನ್ ಟ್ರ್ಯಾಕ್ಟರ್ ನಿಂತಪ್ಪ ಅಂದ್ರೆ ಏನ್ ಮಾಡಕ? ಟ್ರ್ಯಾಕ್ಟರ್ ತರಕ್ ಹೆಂಗ್ ಸಾಧ್ಯ ಅದ? ಜಿಲ್ಲಾಧಿಕಾರಿ ಮಾತಾಡ್ತೇವೆ. ಈಗ ಅದೇ ಮನವಿ ಕೊಡಕ್ಕೆ ಬಂದಿದ್ದೆವು. ಸುಮಾರು 1.5 ತಾಸು ಆಯ್ತು. ಈಗ ಅದೇನೋ ಮೀಟಿಂಗ್ ಆತ. ಮೀಟಿಂಗೇ ಮುಖ್ಯ ಆಗ್ಯದ. ಇಲ್ಲಿ ರೈತರು ಪರವಾಗಿ ಸಂಘಟನೆಗಳು ಬಂದ್ ಕಿಸಿಂದ ಇಲ್ಲಿ ನಾವು ಬಂಬಡ ಹೊಡ್ಕೋತೇವೆ. ಇನ್ನೂ ಕೂಡ ಎದ್ದು ಬಂದು ಮನವಿ ತಗೊಳ್ಳಂತ ಸೌಜನ್ಯ ಜಿಲ್ಲಾಡಳಿತಕ್ಕಿಲ್ಲ. ಇವರೆಲ್ಲ ಸರ್ಕಾರದ ಕೈಗೊಂಬೆಗಳಾಗಿ ಕೆಲಸ ಮಾಡಕತ್ತಾರ. ಅದು ಏನು ಮೀಟಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಪ್ರತಿ ಸಲ ಬಂದಾಗೂ ಕೂಡ ಬರೇ ವಿಡಿಯೋ ಕಾನ್ಫರೆನ್ಸ್ ಆ ಮೀಟಿಂಗ್ ಏನು ಮೀಟಿಂಗ್ ಮಾಡಿ ಕಿಸ್ತಾರೋ ಗೊತ್ತಿಲ್ಲ. ಇವ್ರ ಬರೇ ಮೀಟಿಂಗ್ ಮಾಡೋದಪ್ಪ ಅಂತಂದ್ರೆ ಕಟ್ಟಿಂಗ್ ಸಲನೇ ಮೀಟಿಂಗ್. ಇವೆಲ್ಲ ನಮಗೆಲ್ಲ ಗೊತ್ತಿದೆ ಹಣೆ ಬರ. ಯಾವ ಮೀಟಿಂಗ್ ಮಾಡಿ ಯಾವ ರೈತರು ಉದ್ಧಾರ ಮಾಡಿಲ್ಲ ಅವರು. ಅಂದ್ರೆ ಎಲ್ಲೆಲ್ಲಿ ಏನೇನು ಮಾಡ್ಬೇಕಂತಕ್ಕಂಥದ್ದು ಹುನ್ನಾರ ಮಾಡೋ ಸಲುವಾಗಿ ಇವೆಲ್ಲ ಮೀಟಿಂಗ್ ಅದಾವ. ರೈತರ ಸಲ ವಿಶೇಷ ಮೀಟಿಂಗ್ ಎಂದೂ ತಗೊಂಡಿಲ್ಲ ಇವರು. ಅವೆಲ್ಲ ಮೀಟಿಂಗ್ ಗೊತ್ತದ. ಕೂಡಲೇ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಬೇಕಂತ ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯಪಡಿಸ್ತೇವೆ. ಪೆಟ್ರೋಲ್ ಡೀಸೆಲ್ ಜಂಗ್ ನಡೆದು ಸುಮಾರು 3 ತಿಂಗಳಾಗಬೇಕು. ಈಗ ಜಂಗ್ ಹೆಸರು ಹೇಳಿ ಈಗ ತುಟ್ಟಿ ಮಾಡ್ತಾ ಇದ್ರಲ್ಲ, ಇವೆಲ್ಲ ಉದ್ದೇಶಪೂರ್ವಕವಾಗಿ ರೈತರನ್ನ ಹಾಳು ಮಾಡೋಕೆ ಉದ್ದೇಶದಿಂದ ದೊಡ್ಡ ಷಡ್ಯಂತರ ನಡೆದಿದೆ ನಮ್ಮ ದೇಶದಲ್ಲಿ. ಈಗ ರೈತರಿಗೆ ಕೊರತೆ ಬೀಳ್ತೈತೆ, ಇವ್ರಿಗೆ ಯಾಕೆ ಕೊರತೆ ಇಲ್ಲ? ಒಬ್ಬ ಮಂತ್ರಿ ಹೊಕ್ಕನ ಬೆಂಗಾವಲ ಗಾಡಿ ಹೋಗ್ತಾವ, ಎಷ್ಟೋ 4-5 ಗಾಡಿ, ಮತ್ತೆ ಅದಕ್ಕೆಲ್ಲಿ ಬರ್ತದೆ? ಅವ್ರಿಗೆಲ್ಲಿ ಸರಬರಾಜು ಮಾಡ್ತಾರೆ ಪೆಟ್ರೋಲ್ ಡೀಸೆಲ್? ಮತ್ತೆ ರೈತರಿಗೆ ಯಾಕೆ ಕೊರತೆ ಬೀಳ್ತದ? ಕನಿಷ್ಠ ಪ್ರಜ್ಞೆ ಬೇಕು. ಈ ದೇಶದೊಳಗೆ ಅನ್ನ ಹಾಕವ ಯಾವ ರೈತನೇ ಬಿತ್ತನೆ ಮಾಡ್ತಾನೆ ತಿಳ್ಕೊಂಡು. ಇವ್ರೇನ್ರೆ ಪಾರ್ಲಿಮೆಂಟ್ದಾಗ ವಿಧಾನಸೌಧನಾಗ ಜ್ವಾಳ ಗೋಧಿ ಕಡ್ಲಿ ಬಿತ್ತನೆ ಮಾಡಿ ದೇಶಕ್ಕೆ ಅನ್ನ ಹಾಕ್ತಾರೆ. ಇವರು ಅಷ್ಟು ಜ್ಞಾನ ಇಲ್ಲ ಇವರಿಗೆ. ಪ್ರಧಾನಿ ಹೇಳ್ತಾರೆ ನೀವು ಬಂಗಾರ ಖರೀದಿ ಮಾಡಬೇಡ್ರಿ. ಹಾ, ಅದಕ್ಕೇನು ಇವರು ಒಂಥರ ನಾಟಕ ಡೊಂಬರಾಟ ನಡೆಸ್ಯಾರ ಇವರು ಮೋದಿ ಅವರು. ಹಿಂದ ತಾಟ ಗಂಗಳ ಬರ್ಸ ತಿಳಿದ್ರಿ ದೇಶದ ಮಂದಿಗೆ ಹುಚ್ಚರು ಮಾಡಕತ್ತಾರ. ಹುಚ್ಚರು ಇವರು ಎಲ್ಲ ಏನೆಲ್ಲ ಓದರ್ಬೇಕತ್ತ, ಗಂಗಳ ಬರ್ಸ್ಬೇಕತ್ತ, ಒಂಥರ ಏನು ದೀಪ ಹಚ್ಬೇಕತ್ತ. ಏನ್ ತೆಲಿಗಿಲಿ ಕಟ್ಟದ ಪ್ರಧಾನಿ ಅವ್ರಿಗೆ? ಏನ್ ಅರ್ಥನೇ ಬೇಕು ಸ್ವಲ್ಪ. ಏನ್ ಮಾಡಕತ್ತೆ ಅನ್ನೋದು ಕನಿಷ್ಠ ಜ್ಞಾನ ಬೇಕಾ ಬ್ಯಾಡಿ ಅವ್ರಿಗೆ? ಏನ್ ಜನರ ಹುಚ್ಚರ? ನೀ ಹೇಳ್ದಂಗೆ ಕಳ್ಕೊತ ಹೋಗುದು. ಈಗ ಅರ್ಥ ಆಗ್ತದ ಮೋದಿ ಅವ್ರು ಎಷ್ಟು ದಾರಿ ತಪ್ಸಕತ್ತಾರ ಈ ದೇಶದ ಜನರಿಗೆ. ನಾವು ಕೆಲವು ಅನ್ನ ಭಕ್ತದ ನಾವು 150 ರೂಪಾಯಿ ಆಗ್ಲೇ ಪೆಟ್ರೋಲ್ ಹಾಕೋತೀವಿ, 200 ರೂಪಾಯಿ ಆಗ್ಲೇ ನಾ ಹಾಕೋತೀವಿ ಅಂತ. ಅದಕ್ಕೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಅಲ್ಲ, ಯಾರು ಅವ್ರವ್ರ ಯೋಗ್ಯತೆ ಪ್ರಕಾರ ಅವ್ರು ಖರೀದಿ ಮಾಡ್ತಾರ, ಅದ ಪ್ರಶ್ನೆ ಇಲ್ಲ. ಒಟ್ಟಿನ ಕೊರತೆ ಆಗೋದು ನೋಡ್ಕೊಳ್ಳುವಂತದ್ದು ಕರ್ತವ್ಯ ಕೇಂದ್ರ ಸರ್ಕಾರ. ಆಮೇಲೆ ಮನವಿ ಕೊಡ್ಬೇಕಲ್ಲ ಸರ್. ರೈತರ ಸಮಸ್ಯೆಗಳು ದಿನನಿತ್ಯ ಬಿಗಡಾಯಿಸ್ಲಾಗತ್ತಾವ.
ಸರ್ಕಾರಗಳು ದಿನ ಒಂದೊಂದೊಂದು ಹೊಸ ಕಾಯ್ದೆ ತಂದು ರೈತರನ್ನ ಹಾಳು ಮಾಡುವಂಥದ್ದು ಕೆಲಸ ನಡೆದದು. ಈಗ ರಸಗೊಬ್ಬರ ಖರೀದಿಯಲ್ಲಿ FID ಕಡ್ಡಾಯ ಮಾಡಿದ್ರು. ಪ್ರತಿ ಎಕರೆಗೆ ಒಂದೇ ಚೀಲ ಗೊಬ್ಬರ ಅಂತ ಹೇಳ್ತಾರೆ, ಒಂದು ಬ್ಯಾಗ್. ಇದು ಯಾವ ಉದ್ದೇಶದಿಂದ FID ಮಾಡಕತ್ತಾರ ಅಥವಾ ರೈತರನ್ನ ಕಳ್ಳು ಅಂತಕ್ಕಂಥದ್ದು ಬಿಂಬಿಸುವಂಥ ಕೆಲಸ ಮಾಡತ್ತಾರೆ. ಅಂದ್ರೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟೇ ತಗೋತಾರೆ ರೈತರು. ಹೆಚ್ಚು ತೊಗೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡೋರು ರೈತರು ಅಲ್ರಿ, ಇವರೇ ಏನು ಹೇಳ್ತಾರಲ್ಲ ಈಗ ಮಾಡ್ತಾರೆ, ಅವರೇ ಕಾಳಸಂತೆ ಮಾರಾಟ ಮಾಡೋರು. ರೈತರು ಎಂದೂ ಕಳ್ಳರಲ್ಲ, ದೇಶಕ್ಕೆ ಅನ್ನ ಹಾಕುವಂಥ ಅನ್ನದಾತರು. ರೈತರಿಂದ ಈ ದೇಶ ಬದುಕ್ತದ. ಅಂಥವ್ರಿಗೆ ಇವರು ಕಳ್ಳರು ಅಂತಕ್ಕಂಥ ಪಟ್ಟ ಕಟ್ಟುವಂಥದ್ದು ಸರ್ಕಾರ ಕೆಲಸ ಮಾಡಕತ್ತಾರ. ಅದಕ್ಕೆ ಅದನ್ನು ಆ ಭಾಷೆಯನ್ನು ಇವರು ಬಳಸಬಾರ್ದು. ಏನು FID ಕಡ್ಡಾಯ ಮಾಡೋದು ಒಂದೇ ಚೀಲತೆಯನ್ನು ಮಾನದಂಡ ಮಾಡಲ್ಲ, ಇದನ್ನು ತೆಗೆದುಹಾಕುವಂಥ ಕೆಲಸ ಮಾಡಬೇಕು. ಅಲ್ಲಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಸಂಪೂರ್ಣ ಕೊರತೆಗೆ ಅಂತ ಹೇಳಕತ್ತಾರೆ. ಡೆಬ್ಬಿ ಒಳಗೆ ಕೊಡಾಕ್ತಾ ಇರಲಿಲ್ಲ. ಈ ಕೃಷಿ ಹರಗುದು ಬಿತ್ತನೆ ಹಾರ್ವೆಸ್ಟ್ ಇದು ಚಾಲಾಗ್ತದ್ರೆ. ಸೊ ಅಂದ್ರೆ ಭೂಮಿ ಹದಗಳಿಸುವಂಥದ್ದು. ಅರ್ಧಕ್ಕೆ ನಿಂತು ಟ್ರ್ಯಾಕ್ಟರ್ ಪೆಟ್ರೋಲ್ ಅಥವಾ ಡೀಸೆಲ್ ಖಾಲಿ ಆಯ್ತಪ್ಪ ಅಂದ್ರೆ ಟ್ರ್ಯಾಕ್ಟರ್ ಹೊತ್ತೊಂದು ತರಕಾಕತ್ತಾರೆ ರೈತರು. ಒಂದು ಡೆಬ್ಬಿ ತೊಗೊಂಡು ಹೋದ್ರೆ ಹಾಕ್ಲಿಕ್ತಾ ಇರಲಿಲ್ಲ. ಅದ್ಮೇಲೆ ಬರ್ದಾರತ್ರಿ, ಇಲ್ಲ ನಾವು ಡೆಬ್ಬಿ ಒಳಗೂ ಹಾಕಲ್ಲ, ಯಾವುದೇ ಪೆಟ್ರೋಲ್ ಕ್ಯಾನ್ದಲ್ಲಿ ಹಾಕಲ್ಲ, ವಾಹನ ತರಬೇಕತ್ತೀವಿ, ಅದು ನಿಷೇಧ ಮಾಡಿದ್ರು. ಮತ್ತು ಅಡವ್ಯಾಗ ಗಾಡಿ ನಿಂತಪ್ಪ ಅಂತಂದ್ರೆ ಅವ್ನು ತರೋದು ಹೆಂಗ್ರಿ? ಇಲ್ಲ ಅಂತಂದ್ರೆ ಅವರೇ ಒಂದು ವಾಹನ ತೊಗೊಂಡ ರೈತಲ್ಲಿ ಗಾಡಿ ಅದ ಅಲ್ಲೇ ತಂದು ಹಾಕೊಳ್ಬೇಕು. ಹಂಗಿತ್ತಪ್ಪ ಅಂದ್ರೆ ಮತ್ತು ಎಷ್ಟು ರೈತರಿಗೆ ಎಷ್ಟು ತೊಂದರೆ, ಎಷ್ಟು ಕಿರುಕುಳ ಕೊಡಾಗ್ತದ, ಎದ್ರ ಸಲುವಾಗಿ ಅಂತ್ರಿ ಇದು. ಈಗೆಲ್ಲ ಈಗ ಮುಂಗಾರು ಬಿತ್ತನೆ ಚಾಲು ಆಗ್ತಾರೆ. ಈಗ ಈ ಮಳೆ ಆಯ್ತು ಚಾಲು ಮಾಡ್ತಾರೆ. ಈ ಪೆಟ್ರೋಲ್ ಡೀಸೆಲ್ ಇರ್ಲಿಕ್ಕಂದ್ರೆ ಹೊಡೆದು ಬಿಡ್ತದ್ರಿ. ಬಿತ್ತನೆ ಕಾರ್ಯಕ್ಕೆ ಸಂಪೂರ್ಣ ಹಿನ್ನಡೆ ಆಕೈತಿ. ಮತ್ತೆ ಗೊಬ್ಬರ ಸಮಸ್ಯೆ ಆಗಬಾರ್ದು ಅಂತ ಹೇಳಿನೇ ಹ್ಞೂ ಈಗ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೇನೆ. ಹಾಂ. ಈಗ ಈ ಟ್ರ್ಯಾಕ್ಟರ್ಸ್ ನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ. ಬಟ್ ಈಗ ಅವರು ಒಂದು ಕಂಟೈನರ್, ಒಂದು ಸ್ಪೆಸಿಫಿಕ್ ಕಂಟೈನರ್ ಇದೆ, ಅದರಲ್ಲಿ ಕೊಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಮೊನ್ನೆ ಮೀಟಿಂಗ್ ಅಲ್ಲಿ ಮಾತಾಡಿದೆ. ಅವರು ಬಾಟಲ್ ನಲ್ಲಿ ಬೇರೆ ಅದು ಅಸುರಕ್ಷಿತವಾಗಿ ತಗೊಂಡು ಹೋಗಿ ಮತ್ತೆ ಅಲ್ಲಿ ಅದು ಇದಾಗೋದು ಬಾರದು ಅಂತ ಹೇಳಿ ಅವ್ರದೇ ಒಂದು ಪ್ರೀಫಿಕ್ಸ್ ಇದಿದೆ. ಅದೆಲ್ಲ ಪೆಟ್ರೋಲ್ ಬಂಕ್ ಅವ್ರಿಗೆ ಹೇಳಿದೆ. ರೈತರಿಗೂ ತಿಳಿಸಿ, ರೈತರಿಗೂ ತಿಳಿಸಿ, ಮತ್ತೆ ಅಲ್ಲಿ ಯಾವ ಕಂಟೈನರ್ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಜನರಲ್ ಪಬ್ಲಿಕ್ ಬಗ್ಗೆ ಕೇಳ್ತಾರೆ, ಬಾಟಲ್ ಅಲ್ಲಿ ಎಷ್ಟು ಕೊಡಿ ಅಂತ ತಗೊಂಡು ಹೋಗ್ತಾರೆ ಬಿದ್ದೆಲ್ಲ ಕ್ಯಾನ್ನಲ್ಲಿ. ಇತ್ತೀಚೆಗೆ ದಿನಗಳಲ್ಲಿ ಅಲ್ಲಿ ಕೇಂದ್ರ ಸರ್ಕಾರದಿಂದನೇ ಅದು ಒಂದೆರಡು ಪೆಟ್ರೋಲ್ ಬಂಕ್ ಲೈಸೆನ್ಸ್ ರದ್ದಾಯಿತು, ಈ ರೀತಿ ಲೂಸ್ ನಲ್ಲಿ ಕೊಡ್ಲಿಕ್ಕೆ ಹೋಗಿ. ಈ ನಮ್ಮಲ್ಲಿ ರೈತರಿಗೆ ಈ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿದ್ದೇನೆ, ಹೇಳಿದ್ದೇನೆ. ಅದು ಒಂದು ಹಂತಕ್ಕೆ ಸಾಲ್ವ್ ಆಗ್ತದೆ. ಈಗ ಅವರು ಈ ಬಾಕ್ಸಸ್ ಅದಕ್ಕೆ ಆದಂತ ಪೀಸು ಪರ್ಟಿಕ್ಯುಲರ್ ಇದಿದೆ, ಒಂದು ಬಾಕ್ಸ್ ನಲ್ಲಿ ತಗೊಂಡು ಹೋಗ್ಬೇಕು. ಅವ್ರು ಏನ್ ಬರ್ತಾ ಇರ್ತಾರಲ್ಲ ಅಲ್ಲಿ ಹಾಕ್ಸ್ತಾ ಇರ್ತಾರೆ, ತಗೊಂಡು ರೂಲ್ಸ್ ನಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಏನ್ ಮಾಡೋದಂದ್ರೆ ಅದ್ರ ಪ್ರಕಾರ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿದೆ. ಸರ್, ನೀವು ಮೀಟಿಂಗ್ ತಗೋಬೇಕಾದ್ರೆ ಒನ್ ವೇ ಮೀಟಿಂಗ್ ದಯಮಾಡಿ ಎಂದೂ ಮಾಡ್ಬೇಡಿ ಸರ್. ಇಂಥ ಗಂಭೀರ ಸಮಸ್ಯೆ ಇದ್ದಾಗ ವಿವಿಧ ರೈತಪರ ಸಂಘಟನೆಗಳ ಮುಖಂಡರು ಕರ್ಕೊಂಡ್ಬಂದು ಸಮಸ್ಯೆ ಅನ್ನೋದು ಅವ್ರ ಕಡೆಯಿಂದ ಕೇಳ್ಕೊಂಡು ಅವ್ರು ನಿರ್ಣಯ ತಗೋಬೇಕು ಸರ್. ಅವ್ನು ಯಾವುದೇ ಒಂದು ರೈತರ ಪರವಾಗಿ ಒಂದು ಏನು ಚರ್ಚೆ ಮಾಡ್ಬೇಕಾದ್ರೆ ರೈತರ ಮುಖಂಡ ಒಳಗೊಂಡಂತ ಪಕ್ಕಾ ರೈತರ ಕೊಡುಗೆ ಮಾಡ್ತಾರೆ. ಅಲ್ಲ, ಏನ್ ಸಮಸ್ಯೆ ಆಗ್ಯದ ಕೃಷಿಗೆ ಒಕ್ಕಲ್ತನಕ್ಕೆ ಏನ್ ಸಮಸ್ಯೆ ಆಗತ್ತ ಬಗ್ಗೆ ಅವ್ರು ವಿವರಣೆ ಮಾಡಿ ಹೇಳ್ತಾರೆ. ಯಾಕಂದ್ರೆ ಅವರು ರೈತರ ಮಕ್ಕಳೇ. ಕೃಷಿ ಚಟುವಟಿಕೆ ನಿಂತು ಅಂದ್ರೆ ಆರು ಉತ್ಪಾದನೆ ಪೆಟ್ಟು ಬೀಳ್ತದೆ, ನಾಳೆ ಎಲ್ಲ ಜಮೀನು ಬೀಳ್ಬಿದ್ದು ಅಂದ್ರೆ ಅದು ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೇವೆ ನಾವು. ಅದಕ್ಕೆ ಅದನ್ನ ಮಾಡ್ಬೇಕು ಸರ್. 600 ರೂಪಾಯಿ ಪುಡ್ಯಾಶ್ ಐತ್ರಿ, 2200 ಮಾಡ್ತಾರೆ. ಹೆಂಗ್ ಸರ್ 500 ರೈತ ಹೆಂಗ್ ಮಾಡ್ಬೇಕ್ರಿ? ವಿಷ ತೊಗೊಳ್ ಪರಿಸ್ಥಿತಿ ಬರ್ತೈತಿ. 1600 2200 ಮಾಡಿದ್ರೆ ಹೆಂಗ್ರಿ? ನಾವ್ 50 ರೂಪಾಯಿ ಪೆಟ್ರೋಲ್ ಹೇಳ್ತೀರಿ, ಒಮ್ಮೆ ರೈತಿಗೆ 1000 ಗಂಟೆ ಏರಿಸಿದ್ರೆ ಹೆಂಗ್ ಮಾಡಿದ್ರಿ? ನಾವ್ ಏನ್ ಬೆಳಿ ತರಬೇಕು ಹೆಂಗ್ರಿ? ಡಬಲ್ ರೇಟ್ ಸರ್ ಗೊಬ್ಬರ. ಪೊಟ್ಯಾಶ್ ಹಂಗ, DAP ಹಂಗ, ಅಮೋನಿಯಂ ಹಂಗ ಎಲ್ಲಾ ಗೊಬ್ಬರ ಹೆಂಗ್ ಮಾಡಿದ್ರೆ 1000 ರೂಪಾಯಿ ಇಳಿಸಿದ್ರೆ ಏನ್ ಮಾಡಿದ್ರಿ? ಹೆಂಗ್ ಬಿತ್ತಬೇಕು? ಏನ್ ಮಾಡ್ಬೇಕಲ್ಲಿ? FID ಇದೆಯಲ್ಲ ಕಡ್ಡಾಯ ಮಾಡಿರಲ್ಲ, FID ಕಡ್ಡಾಯ ತೆಗಿರಿ ಸರ್. ಯಾಕಂದ್ರೆ ಈ ಜನಕ್ಕೆ, ನಮ್ಮ ರೈತರಿಗೆ FID ಅಂದ್ರೆ ಗೊತ್ತಿಲ್ಲ ಜಾಸ್ತಿ ಜನಕ್ಕೆ. ಈ FID ತೊಗೊಂಡೇ ಬರಬೇಕು ಅಂತಂದ್ರೆ ಆಗುದಿಲ್ಲ. ಯಾಕಂದ್ರೆ ಒಬ್ಬೊಬ್ರು ರೈತರು ಹೊಲದಾಗ ಹೆಂಗಪ್ಪ ಅಂದ್ರೆ ಈ ಕಬ್ಬುಗಳು ಹಾಕಿದಾರೆ, ಗೊಬ್ಬರ ಸಿಗ್ತಾ ಇಲ್ಲ. ಒಂದು ಎಕರೆಗೆ 1 ಚೀಲ 2 ಚೀಲ ಕೊಟ್ಟರೆ ಅದು ಆಗುದೂ ಇಲ್ಲ ಸರ್. ಆಧಾರ್ ಕಾರ್ಡ್ ಸರ್, ಈ FID ಸರ್ ಆಗುದಿಲ್ಲ ಸರ್. FID ತೆಗಿಲೇಬೇಕು ಸರ್. ನಾವು ರಾಜ್ಯಾದ್ಯಂತ ಎಲ್ಲಾ ಕಡೆ ಹೋರಾಟ ನಾವೆಲ್ಲ ಇವತ್ತೆಲ್ಲ ಜಿಲ್ಲಾದಲ್ಲಿ ಮನವಿ ಕೊಡ್ತಾ ಇದೀವಿ. FID ಕಡ್ಡಾಯ ತೆಗಿಲೇಬೇಕು ಸರ್. ಇಲ್ಲಾಂದ್ರೆ ನಾವು ರೈತ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಈಗ. ಈಗ ಇನ್ನೊಂದು ಏನಪ್ಪಾ ಅಂದ್ರೆ ನೀರಾವರಿ ಇದು. ಈಗ ನಮ್ಮ ನಾಗಠಾಣ ಕಾಲುವೆಗ ಹರ್ನಾಳ ಆಗ್ಲಿ, ಇಂಗ್ಲಿ ಮತ್ತು ಜಂಬಿಗೆ ಆಯರಿಗೆ ನೀರು ಸರ್ ಈಗ FID ಮಾಡಿರಲ್ಲ, FID ಮಾಡಿದರೆ ಚಾಲು ಮಾಡ್ಬೇಕಿಲ್ಲ ಅವ್ರು. FID ನ ಕ್ಲಿಯರ್ ಇಲ್ಲ ಅಂತೇಳಿ ಗೊಬ್ಬರ ಕೊಡಲಿ ಸದ್ಯ ಕಬ್ಬಿಗೆ ಇರೇಬೇಕು. FID ನ ಮಾಡ್ರಿ ನೀವು ತೊಂದ್ರೆ ಇಲ್ಲ. ನೀವೇನೋ ಏನೋ ಕಳಸಂತೀವ ಮಾರ್ತಿರತ್ತೆ, ನೀವು ಮಾಡಿರಲ್ಲ. FID ತುರ್ತು ಚಾಲು ಮಾಡ್ಬೇಕಿಲ್ಲ. ಆಗೋದಿಲ್ಲ ಅಂತಂದ್ರೆ ನೀವು ರೈತರಿಗೆ ಏನು ವ್ಯವಸ್ಥೆ ಮಾಡ್ರಿ ಗೊಬ್ಬರ ತುರ್ತು. ನಾವು ತಿಂಗಳ ಹೋಲಕ್ 15 ದಿವಸ ಗಟ್ಟಲೆ ಮುಂದೆ ಹೋಗಕ್ಕಾಗಲ್ಲ. ಸದ್ಯ ನೀವು FID ಚಾಲು ಆಗುತ್ತಾನ ರೈತರಿಗೆ ಯಾವ ವ್ಯವಸ್ಥೆ ಮಾಡ್ರಿ? ಇದಕ್ಕೆ FID ಚಾಲು ಮಾಡ್ಬೇಕಲ್ಲ, ಎರಡೂ ಇಲ್ಲ. ಈಗ ಅವ್ರು ಏನೋ ಕೃಷಿ ಜಂಟಿ ಅವ್ರು ಹೇಳಿದಾರತ್ತ ಒಂದು ಮೂಟೆನೂ ಯೂರಿಯಾ ಕೊಡ್ಬೇಡ ಅಂತ ಹೇಳಿದಾರತ್ತ. ಅವ್ರು ಅಂಗಡಿ ಇಟ್ಕೊಂಡ್ ಕೊಡ್ತಾರ, ಹೋದ ರೈತರಿಗೆ ಯೂರಿಯಾ ಕೊಡ್ತಾ ಇಲ್ಲ. ಒಂದ್ ಯೂರಿಯಾ ತಗೊಂಡ್ರೆ DAP ತಗೋಬೇಕು, ಅಮೋನಿಯಂ ತಗೋಬೇಕು, ಎಲ್ಲ 2-3 ಸಾರಿ ಕೊಟ್ಟು ತಗೊಂಡ್ರೆ ಒಂದ್ ಯೂರಿಯಾ ಕೊಡ್ತಾರ. ಲಿಂಕ್ ಯಾಕೆ ಮಾಡ್ತಾರಂದ್ರೆ ಯೂರಿಯಾ ಬೇಕಂದ್ರೆ ಎಲ್ಲ ತಗೋಬೇಕ್ರಿ. DAP ಯೂರಿಯಾ ಅಮೋನಿಯಂ ತಗೋಬೇಕ್ರಿ. ಅವ್ 2200 ರೂಪಾಯಿ ಅದಾವ್ರಿ. ಹೆಂಗ್ ತಗೊಳ್ ಸರ್? ಹಾಕದ
300 ರೂಪಾಯಿ ಕೊಟ್ರೆ ರೈತರಿಗೆ ಏನ್ ಬೇಕು ಯೂರಿಯಾ ಅಂದ್ರೆ ಯೂರಿಯಾ ಒಂದೇ ಕೊಡೋ ಸರ್, ಅದಕ್ಕೆ ಲಿಂಕ್ ಪರ್ಯಾಯ ಲಿಂಕ್ ಕೊಡಬಾರ್ದು ಸರ್. 256 ರೂಪಾಯಿ ಐತ್ರಿ ಯೂರಿಯಾ, ಅದು 300 ಕೊಡ್ತಾರ ಅವ್ರು ಹೇಳಿದ್ರೆ ಲೀಟರ್ ಕೊಟ್ಟರು ನಮ್ಗೆ ಕೊಡಂಗಿಲ್ಲ. ಸರ್ ನಮ್ಗೆ ಇರೋದು 1 ಎಕರೆ ಹೊಲ, 10 ಪ್ಯಾಕೆಟ್ ಗೊಬ್ಬರ ಹೋಯ್ ಅಂದ್ರೆ ನಾವು 10 ಪ್ಯಾಕೆಟ್ ತಗೊಂಡ್ವಿ, ನನಗೆ 1 ಪ್ಯಾಕೆಟ್ ಗೊಬ್ಬರ ಸಾಕು. 10 ಪ್ಯಾಕೆಟ್ ಅಂಗಡಿಯವರು ಹೋಯ್ ಅಂದ್ರೆ 1 ಎಕರೆ ಒಬ್ಬ ರೈತನ ಏನ್ ಮಾಡ್ಬೇಕು ಅದನ್ನ? ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಆ ರೀತಿ ಲಿಂಕ್ ಮಾಡೋದು, ಅಥವಾ ನಿಮಗೆ ಅವ್ರಿಗೆ ಬೇಡಿಕೆ ಎಷ್ಟು ಬೇಕಾ ಅಷ್ಟು ಕೊಟ್ಟು ಸಾಕೋದು. ರೈತರಿಗೆ ಎಷ್ಟು ಬೇಕು ಅಷ್ಟು ಕೊಡ್ತೇವೆ. ಅಷ್ಟೇ, ಅದಕ್ಕೆ ಹೆಚ್ಚಿಗೆ ತಗೋಬೇಕಂತ ಇದನ್ನ ಮಾಡುವಂತದಲ್ಲ. ಮತ್ತೆ ವಿಜಿಲೆನ್ಸ್ ಸ್ಕೀಮ್ ಮಾಡಿ ಅದನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಹೇಳ್ತೇನೆ. ಅವ್ರು ಸರ್ಕಾರದ ನಿಯಮಾನುಸಾರ ಏನ್ ರೇಟ್ ಇದೆ ಅದನ್ನ ಡಿಸ್ಪ್ಲೇ ಮಾಡ್ಲಿ, ಅದ್ ದಾಟಿ ಏನಾದ್ರು ಅವ್ರು ಚಾರ್ಜ್ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ಕಡ್ಡಾಯವಾಗಿ ಬೋರ್ಡ್ ರೇಟ್ ಬೋರ್ಡ್ ಹಾಕತ್ ಹೇಳ್ಬೇಕ್ರಿ. ಯಾವ ಗೊಬ್ಬರಿಗೆ ಎಷ್ಟೆಷ್ಟು ರೇಟ್ ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಹಾಕ್ಬೇಕು. ಬಹುತೇಕ ಗೊಬ್ಬರ ಅಂಗಡಿಗಳಲ್ಲಿ ರೇಟ್ ಬೋರ್ಡ್ ಇರಲ್ಲ ಸರ್, ಮತ್ತು ರಸೀಟಿ ಅಧಿಕೃತ ರಸೀಟಿ ಕೊಡ್ಬೇಕ್ರಿ. ರಸೀಟಿ ಕೊಡಲ್ಲ, ಡೂಪ್ಲಿಕೇಟ್ ರಸೀಟಿ ಕೊಡ್ತಾರೆ. ತಗೋಬೇಕಲ್ಲ. ರೈತರಿಗೆ ಗೊತ್ತಾಗಲ್ಲ ಸರ್, ರೈತರಿಗೆ ಗೊತ್ತಾಗಲ್ಲ, ಸಾಮಾನ್ಯ ರೈತರಿಗೆ ಗೊತ್ತಾಗಲ್ಲ ಸರ್. ರೈತರಿಗೆ ಕೊಡೋದಿಲ್ಲ ಕೊಡೋದಿಲ್ಲ ಸರ್, ಹೊಟ್ಟೆ ಕೊಡೋದು ಸಿಕ್ಕ ಕೊಡಂಗಿಲ್ಲ. ಸುಮ್ ಬಿಳಿ ಹಳೆಯವಾಗ ಬರ್ಸಿ ಕೊಟ್ಬಿಡ್ತಾರೆ. ಟ್ಯಾಕ್ಸ್ ಬತ್ತ ನಮ್ಗೆ ಗೊತ್ತಾದ್ರಿ ಅವ್ರ ಡೂಪ್ಲಿಕೇಟ್ ಮಾಡ್ತಾರೆ, ಟ್ಯಾಕ್ಸ್ ಉಳ್ಕೊಂಡ್ಬಿಡ್ತಾರೆ ರೊಕ್ಕ. ಇನ್ನೊಂದ್ಸರ ಬೋರ್ಡ್ ಹಾಕುವಂತ ವ್ಯವಸ್ಥೆ ಮಾಡೋದು ಸರ್. ಪ್ರತಿಯೊಂದು ಎಣ್ಣೆ ಆಗ್ಲಿ ಯಾವುದೇ ಆಗ್ಲಿ ಅವ್ರ ಮೇಲೆ ರೇಟೇ ಇರಲ್ಲ ಸರ್, ಅಂತ ಎಣ್ಣೆ ತಂದು ಮಾರ್ತಾರೆ ಅಂಗಡಿಗಳು. ಆ ನಾಲ್ಕಣ ಕಾಲುವೆ ಸರ್ ಕೆರಿದು ನೀರು ಬರ್ಬೇಕು ಸರ್. ನೆನ್ನೆ ಹೇಳಿದ್ದಾರೆ ಬಹಳ ಒಟ್ಟು ಬಾಳ ಸಮಸ್ಯೆ ಇರೋ ಸರ್. ಒಟ್ಟು ಟೇಲ್ ಎಂಡಿ ನೀರೇ ಹೋಗಲ್ಲ ಸರ್. ಜಂಬಿಗೆ ಕೆರೆ. ಜಂಬಿಗೆ ಆಯರಿ. ಜಂಬಿಗೆ ಆಯರಿ ಚರ್ಚೆ ಮಾಡಿದ್ದೇವೆ, ಅದನ್ನ ಹೇಳಿದೆ. ಬರ್ತದೆ. ಸರ್ ನಮ್ಮ ವಿಜಯಪುರ ಡಿಸ್ಟಿಕ್ ತೊಗರಿ ಜಾಸ್ತಿ ಇರೋದ್ರಿಂದ ಪ್ರತಿ ವರ್ಷ ರಾಜ್ಯ ಸರ್ಕಾರ ನಮ್ಗೆ 450 ರೂಪಾಯಿ ಸರ್. ಈ ಬಾರಿ ಕೇಂದ್ರ ಸರ್ಕಾರದಿಂದ 8,000 ರೂಪಾಯಿ ನಮ್ ತೊಗರಿ ಖರೀದಿ ಆಗ್ಯದ. ಆದ್ರೆ 450 ರೂಪಾಯಿ ರೈತರಿಗೆ ರಾಜ್ಯ ಸರ್ಕಾರದ ಬಂದ್ ಜಮಾ ಆಗಿಲ್ಲ. ಅದನ್ನ ಲೆಟರ್ ಇಲ್ಲ ಎಲ್ಲ ಒಟ್ಟಿಗೆ ಕೊಡಿ. ಇಲ್ಲ ಏ ಒರಿಜಿನಲ್ ಮನಿ ಇಲ್ಲ ಅದು. ಒಟ್ಟು ಇರ್ಲಿ ಮಾಡಿ ಸರ್. ಒಟ್ಟು ನಿಮ್ಮ ಅಲ್ರಿ ರೈತರಿಗೆ ಹಾಕೊಡೋದು ಅಲ್ಲ ಅದನ್ನೇ ಏ ಒರಿಜಿನಲ್ ಮನಿ ಇಲ್ಲವ. ಸರ್ ಒಂದು ಅಲ್ರಿ ಸರ್, ರೈತರಿಗೆ ಒಂದು ಆಡಳಿತದಿಂದ ಒಂದು ಸಿಕ್ಕರ್ ಹಾಕೊಂಡು ಇಲ್ಲಿ ಉತ್ತರ ಅಲ್ರಿ ಫ್ಯಾಕ್ಟ್ರಿ ಅವ್ರಿಗೆ ಡೀಸೆಲ್ ತರಕ್ರಿ ಒಂದು ಸಿಕ್ಕರ್ ಹಾಕಿ ಕೊಡ್ರಿ ಅವ್ರಿಗೆ. ಒಂದು ಕಾರ್ಡ್ ನಿಮ್ಮ ತಲಾಟಿ ಅವ್ರು ಇರ್ತಾರ, ಅವ್ರ ರೈತರಿಗೆ ಜಾಸ್ತಿ ಅಲ್ಲ ಅದನ್ನ ಸಾಧ್ಯ ಆಗಲ್ಲ. ಸರ್ ವಿಷಯ ಹೇಳ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಏನಪ್ಪಾ ಅಂತಂದ್ರೆ ರಸಗೊಬ್ಬರ, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಉಂಟಾಗುತ್ತಿರುವ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲು ಸರ್ಕಾರಕ್ಕೆ ಸಲ್ಲಿಸುವ ಒತ್ತಾಯ ಪತ್ರ. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಮುಂಗಾರು ಅಥವಾ ಹಿಂಗಾರು ಹಂಗಾಮಿಗೆ ಸಿದ್ಧತೆ ನಡೆಸುತ್ತಿರುವ ರೈತರಿಗೆ ರಸಗೊಬ್ಬರ ಮತ್ತು ಡೀಸೆಲ್ ಬೆಲೆ ಏರಿಕೆಯು ತೀವ್ರ ಆಘಾತವನ್ನು ಉಂಟು ಮಾಡಿದೆ. ಕಳೆದ ಕೆಲವು ತಿಂಗಳಿಂದ ಡೀಸೆಲ್ ಬೆಲೆ ನಿರಂತರವಾಗಿ ಏರಿಕೆ ಆಗುತ್ತಿರುವುದರಿಂದ ಟ್ರ್ಯಾಕ್ಟರ್ ಉಳಿಮೆ, ನೀರಾವರಿ ಪಂಪ್ಸೆಟ್ ಬಳಕೆ, ಸಾಗಾಣಿಕೆ ವೆಚ್ಚವು ದುಪ್ಪಟ್ಟವಾಗಿದೆ. ಇದರ ಜೊತೆಗೆ ರಸಗೊಬ್ಬರ ಬೆಲೆಯು ಗಗನಕ್ಕೆ ಏರಿದ್ದು ಸಣ್ಣ ಮತ್ತು ಮಧ್ಯಮದ ರೈತರಿಗೆ ಬಿತ್ತನೆ ಮಾಡುವುದು ದುಸ್ತರವಾಗಿದೆ. ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ಸಿಗದೆ ನಷ್ಟ ಅನುಭವಿಸುತ್ತಿರುವ ಈ ಸಂದರ್ಭದಲ್ಲಿ ಕೃಷಿ ವೆಚ್ಚದ ಈ ಹೊರೆ ರೈತರ ಬೆನ್ನು ಮೂಳೆ ಮುರಿದಂತಾಗಿದೆ. ಆದ್ದರಿಂದ ರೈತರ ಹಿತದೃಷ್ಟಿಯಿಂದ ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ವಿನಂತಿ. ಒಂದನೇದು, ರಸಗೊಬ್ಬರ ಬೆಲೆಯನ್ನು ಕೂಡಲೇ ಇಳಿಸಬೇಕು ಅಥವಾ ರೈತರಿಗೆ ನೇರ ನಗದು ವರ್ಗಾವಣೆ ಅಂದ್ರೆ DBT ಮುಖಾಂತರ ಹೆಚ್ಚುವರಿ ಸಹಾಯಧನ ಒದಗಿಸಬೇಕು. ಎರಡನೇ ಪಾಯಿಂಟ್, ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಡೀಸೆಲ್ ಅನ್ನು ರಿಯಾಯಿತಿ ದರದಲ್ಲಿ ಅಂದ್ರೆ ಕಾರ್ಡ್ಗಳ ಮುಖಾಂತರ ವಿತರಿಸಬೇಕು. ಮೂರನೇ ಬೇಡಿಕೆ, ರೈತರ ಬೆಳೆದ ಬೆಳೆಗೆ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿಪಡಿಸಬೇಕು. ನಾಲ್ಕನೇ ಪಾಯಿಂಟ್, ವಿಜಯಪುರ ಜಿಲ್ಲೆಯ ನಾಕನ್ ಕಾಲುವೆಯಿಂದ ಕೆರೆಗಳನ್ನು ಹರ್ನಾಳ್, ಇಂಗಳಿಗೆ, ಜಂಬಿಗಿ, ಆಯೇರಿ ತಾಂಡ, ಅಂಕಲಿಗೆ ಮುಂತಾದ ಕೆರೆಗಳಿಗೆ ಶೀಘ್ರವಾಗಿ ನೀರನ್ನು ತುಂಬಿಸಬೇಕು ಹಾಗೂ ಒತ್ತುವರಿ ಕೆರೆಗಳನ್ನು ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು. ಐದನೇ ಪಾಯಿಂಟ್, ವಿಜಯಪುರ ಜಿಲ್ಲೆಯ ತೊಗರಿ ಬೆಂಬಲ ಬೆಲೆಗೆ ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ನೀಡಬೇಕೆಂದು ಒತ್ತಾಯಿಸುತ್ತೇವೆ. ಬೆಳೆ ವಿಮೆ ಇನ್ನುವರೆಗೂ ಜಮಾ ಆಗಿರುವುದಿಲ್ಲ, ಕೂಡಲೇ ಜಮಾ ಮಾಡಬೇಕು. ಸಮಸ್ಯೆ ವಿವರ: ರಸಗೊಬ್ಬರಗಳಾದ ಯೂರಿಯಾ, DAP ಇತ್ಯಾದಿ ಬೆಲೆ ಏರಿಕೆ ಮತ್ತು ಡೀಸೆಲ್ ದರ ಹೆಚ್ಚಳದೊಂದಿಗೆ ಕೃಷಿ ಉತ್ಪಾದನೆ ವೆಚ್ಚವು ಗಣನೀಯ ಹೆಚ್ಚಾಗಿದೆ. ರೈತರ ಮೇಲಿನ ಹೊರೆ ಉಳುಮೆ, ಬಿತ್ತನೆ, ಕೊಯ್ಲು ಮತ್ತು ಸಾಗಾಣಿಕೆ ಡೀಸೆಲ್ ಅತ್ಯಗತ್ಯವಾಗಿದ್ದು ಬೆಲೆ ಏರಿಕೆಯಿಂದ ರೈತರು ಸಾಲದ ಸುಳಿಗೆ ಸಿಲುಕುತ್ತಿದ್ದಾರೆ. ಬೇಡಿಕೆಗಳು: ರಸಗೊಬ್ಬರ ಮೇಲಿನ ಇತ್ತೀಚಿನ ಬೆಲೆಯನ್ನು ಇಳಿಸಬೇಕು ಅಥವಾ ರೈತರಿಗೆ ಹೆಚ್ಚುವರಿ ಸಹಾಯ ನೀಡಬೇಕು. ಒಂದನೇ ಪಾಯಿಂಟ್, ರಸಗೊಬ್ಬರದ ದರ ಇಳಿಕೆ ಮತ್ತು ಸಬ್ಸಿಡಿ ಬೆಲೆ ಏರಿಕೆಯಿಂದ ರೈತರಿಗೆ ಆರ್ಥಿಕವಾಗಿ ಹೊರೆಯಾಗುತ್ತಿದ್ದು
ರಸಗೊಬ್ಬರ ಮೇಲಿನ ಸಬ್ಸಿಡಿಯನ್ನು ಹೆಚ್ಚಿಸಿ ರೈತರಿಗೆ ಕೈಗೆಟುಕುವ ದರದಲ್ಲಿ ಗೊಬ್ಬರ ಸಿಗುವಂತೆ ಮಾಡುವುದು. 2ನೇದು, ಕಡ್ಡಾಯ ಲಿಂಕ್ ಪದ್ಧತಿಗೆ ಕಡಿವಾಣ. ರೈತರಿಗೆ ತಮಗೆ ಬೇಕಾದ ಗೊಬ್ಬರ, ಉದಾಹರಣೆ DAP ಕೇಳಿದಾಗ ಡೀಲರ್ಗಳು ಕಡ್ಡಾಯವಾಗಿ ಬೇರೆ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸುವುದನ್ನು ತಡೆಯುವುದು. ಕಾಳಸಂತೆ ಮತ್ತು ಕೃತಕ ಅಭಾವ ತಡೆ. ಗೊಬ್ಬರದ ಕೃತಕ ಅಭಾವ ಸೃಷ್ಟಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದು. 4ನೇದು, ಕೃಷಿ ಚಟುವಟಿಕೆಗೆ ರಿಯಾಯಿತಿ ದರದಲ್ಲಿ ಡೀಸೆಲ್ ಪೂರೈಸಬೇಕು. 5ನೇದು, ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ MSP ಘೋಷಣೆ ಮಾಡಬೇಕು. ಆದ್ದರಿಂದ ದಯವಿಟ್ಟು ಈ ವಿಷಯವನ್ನು ಪರಿಗಣಿಸಿ ಕೂಡಲೇ ರೈತಪರ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಲ್ಲ ಅಂತ ಒತ್ತಾಯಿಸುತ್ತೇವೆ. ಸಿದ್ದನಗೌಡ ಪಾಟೀಲ್, ರಾಜ್ಯ ಸಂಚಾಲಕರು. ಈ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಒಂದು ಬರೆದಿವಿ. ಅದೇ ಮ್ಯಾಟರ್ ಅನ್ನು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿಗಳು, ಒಕ್ಕೂಟ ಸರ್ಕಾರ, ಸಂಸತ್ ಭವನ, ದೆಹಲಿ, ಇದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ವಿ. ಸರ್, ಇದು ಈ ಇನ್ನೊಂದು ತಮ್ಮಲ್ಲಿ ವಿನಂತಿ, ರೈತರ ಪರವಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ತಾವು ಸ್ಥಾನಿಕವಾಗಿದ್ರ ಅಥವಾ ADC ಅವರಿದ್ರ ಸ್ವಲ್ಪ ಬೇಗನೆ ಬಂದು ಮನವಿ ತೊಗೊಂಡ್ಬೇಕು ಸರ್. ಏನಾಕೈತಿ, ನಿಮ್ದು ಬಿಸಿ ಗಿಸಿ ಭಾಳ ತರ ಆಕೈತೆ ಸರ್. ರೈತರು ತಮ್ಮ ಕೃಷಿ ಚಟು ಇಲ್ಲಿ ಬಂದವರೆಲ್ಲ ಒಕ್ಕಲ್ತನ ಮಾಡೋರು ಅದಾರ. ಲೇಟ್ ಆಗ್ಬಿಡು ಸರ್, 2 ತಾಸು ಅಲ್ಲ, ಇವತ್ತು ಬಂದಿದ್ದೀವಿ ಈಗ ಬಂದು 1 ತಾಸು ಸರ್ ಕೂತು. ಈಗ ಅಲ್ಲ, ಭಾಳ ಲೇಟ್ ಆಯ್ತಂದ್ರೆ ನಮಗೂ ಆಕ್ರೋಶ ಹೆಚ್ಚಾಗಿ ಜಗಳ ತೆಗಿ ಬರ್ತೈತೆ. ನೀವು ಹೆಂಗ್ ಮಾಡಿದ್ರಿ? ಒಟ್ಟು ಕೊಡಿ. ಸರ್, ಇಲ್ಲಿ ಧಾರವಾಡ ಸರ ರೈತ ತಾ ಸಾಲ ಕಟ್ಟಾನ ಸರ್, ಪೇಡ್ ಮಾಡ್ಯಾನ. ಪೇಡಿ ಪತ್ತಿ ಕೊಟ್ಟಿಲ್ಲ, ಕ್ಲಿಯರ್ ಶೋಲ್ಡ್ ಕೊಟ್ಟಿಲ್ಲ. ಪಿಕೆ ಸರ್, ಈಗ ಅವ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಇನ್ನೊಬ್ಬರಿಗೆ ಅವ ಜಾಮೀನಾಗ್ಯಾನ ಸರ್. ಜಾಮೀನಾಗ ತಿಳ್ಕೊಂಡು ಅವ್ನು ತುಂಬತನ ಕೊಡಾಲೆ ತುಂಬಿಸಿರತ್ತ ಹೊಲ ಮರ್ಯಾನ ಸರ್. ಹೊಲ ಮರ ಅವ ಈ ಉಸ ತೊಗೊಂಡ ಹೆಂಗ್ ಮಾಡ್ದ ಹೊಲ ಕೊಡಲಿಲ್ಲ. ಇವರು DRCS ಮಾತಾಡ್ತೇನೆ, ಇದೊಂದು ಕಾಪಿ ಕೊಡಿ ನಾನು. ಜೆರಾಕ್ಸ್ ಕೊಡಿ. ಬರ್ತೇನ್ರಿ. ಅವ್ರು 5 ಗಂಟೆ ಸಿಗ್ತಾರತ್ರಿ. ಎಸ್ ಪಿ ಅವ್ರು 5 ಗಂಟೆ ಸಿಗ್ತಾರತ್ರಿ. ಮತ್ತೆ ಮಾಹಿತಿ ಬಂತು ಈಗ ಫೋನ ಬರ್ತೇನೆ ತಡ್ರಿ, ಅಲ್ಲೇ ಬಂದು ಯಾವ್ದು ಮಾಡು. ಹಾ, 5 ಗಂಟೆಗೆ ಹ್ಯಾಂಡ್ ಬಿಲ್ ಹ್ಯಾಂಡ್ ಬಿಲ್ ಬಿಡ್ರಿ ಮೇಡಮ್. ತಂದಿಲ್ಲ ಇವೆಲ್ಲೇ ಇರಲ್ಲ, ಅಲ್ಲೇ ಇರ್ತಾವ. ನಾನು खबरों में अब तक के लिए बस इतना ही। फिर होगी आपसे मुलाकात, तब तक के लिए नमस्कार और देखते रहिए TB22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।